ನಮಸ್ಕಾರ, ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಕೂಡ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ವೆಯ್ಟೆಡ್ KNN ಪ್ರಾಬ್ಲಮ್ ಅನ್ನ ಯಾವ ರೀತಿ ಸಾಲ್ವ್ ಮಾಡೋದು ಅಂತ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಫಸ್ಟ್ ಇದ್ರದ್ದು ಈಸಿ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳೋದಕ್ಕೋಸ್ಕರ ಯಾವ ರೀತಿ ಸಾಲ್ವ್ ಮಾಡೋದು ಅಂತ ಹೇಳ್ತೀನಿ ನೋಡಿ. ಸಿಂಪಲ್. ಇವಾಗ ಅವ್ರು ಏನಂತ ಕೊಟ್ಟಿದ್ದಾರೆ, ಕ್ಲಾಸ್ ಟೆಸ್ಟ್ ಸೆಟ್ ಡೇಟಾ, ಸರಿನಾ? ಸೊ ಟೆಸ್ಟ್ ಡೇಟಾನ ಕೊಟ್ಟಿದ್ದಾರೆ 7.668. ಸೊ ವೇರ್ k ವಿಲ್ ಬಿ ಈಕ್ವಲ್ ಟು 3. KNN ನಲ್ಲಿ k ವ್ಯಾಲ್ಯೂ ಏನಂತ ಕೊಟ್ಟಿದ್ದಾರೆ, 3 ಅಂತ ಕೊಟ್ಟಿದ್ದಾರೆ. ಸೊ ಇವಾಗ ಸಿಂಪಲ್ ಅಂಡರ್ಸ್ಟ್ಯಾಂಡಿಂಗ್ ನೋಡಿ. ಇದರಲ್ಲಿ ನಾನೇನಾದ್ರೂ ಒಂದು ಎಲಿಮೆಂಟ್ ಅನ್ನ ಎಕ್ಸ್ಟ್ರಾ ಆಡ್ ಮಾಡ್ತೀನಿ ಅಂತಂದ್ರೆ ಅವುಗಳದ್ದು ಅಟ್ರಿಬ್ಯೂಟ್ಸ್ ವ್ಯಾಲ್ಯೂ ಅವ್ರು ಆಲ್ರೆಡಿ ಕೊಟ್ಟಿದ್ದಾರೆ. ಸೊ ದಿಸ್ ಈಸ್ ಅಟ್ರಿಬ್ಯೂಟ್ 1, ದಿಸ್ ಈಸ್ ಅಟ್ರಿಬ್ಯೂಟ್ ನಂಬರ್ 2, ದಿಸ್ ಈಸ್ ಅಟ್ರಿಬ್ಯೂಟ್ ನಂಬರ್ 3. ರಿಸಲ್ಟ್ ಅಥವಾ ಔಟ್ಪುಟ್ ಅನ್ನ ಅಟ್ರಿಬ್ಯೂಟ್ ಅಂತ ಕಾಣಂಗಿಲ್ಲ, ಸರಿನಾ? ಈ ಮೂರು ಅಟ್ರಿಬ್ಯೂಟ್ ಗಳ ವ್ಯಾಲ್ಯೂನ ಅವ್ರು ಕೊಟ್ಟಿದ್ದಾರೆ 7.6, 60 ಮತ್ತೆ 8. 7.6, 60 ಮತ್ತೆ 8. ನನ್ನ ಕೆಲಸ ಏನು ಅಂತಂದ್ರೆ ಇಲ್ಲಿ ಪಾಸ್ ಮತ್ತೆ ಫೇಲ್ ಇದೆಯಲ್ಲ ರಿಸಲ್ಟ್, ಸೊ ಇದೇನು ಅಂತ ಕಂಡುಹಿಡಿಬೇಕು, ಸರಿನಾ? ಸೊ ಏನು ಅಟ್ರಿಬ್ಯೂಟ್ಸ್ ವ್ಯಾಲ್ಯೂ ಅವ್ರು ಆಲ್ರೆಡಿ ಕೊಟ್ಟಿದ್ದಾರೆ. ಹೊಸ ಡೇಟಾ ಸೆಟ್ ಅನ್ನ ಕೊಟ್ಬಿಟ್ಟು ಏನಾದ್ರೂ ಹೊಸದಾಗಿ ಆಡ್ ಮಾಡ್ತಿದ್ರೆ ಅದು ಪಾಸ್ ಆಗುತ್ತೋ ಫೇಲ್ ಆಗುತ್ತೋ ಅಂತ ನಾನು ಕಂಡುಹಿಡಿಬೇಕು. ಈಗ ಕಂಡುಹಿಡಿಯೋದಕ್ಕೂ ಈ k ವ್ಯಾಲ್ಯೂ 3ಗೂ ಏನ್ ರಿಲೇಷನ್ ಇದೆ ಅಂತ ಅರ್ಥ ಮಾಡ್ಕೊಳ್ಳೋಣ. ಸಿಂಪಲ್. ಈಗ ಒಂದು ಸೇಯಿಂಗ್ ಇದೆ ಅಲ್ವಾ, ನೀವು ಏನಾಗಿರ್ತೀರಾ, ನಿಮ್ಮ ಸುತ್ತಮುತ್ತಲು ಎಷ್ಟು ಜನ ಇರ್ತಾರೆ ಅದ್ರದ್ದು ಆವರೇಜ್ ಆಗಿರ್ತೀರಾ. ಸೊ ಅದೇ ರೀತಿ ಈಗ 3 ಮೆಂಬರ್ಸ್, ನಿಯರೆಸ್ಟ್ 3 ಮೆಂಬರ್ಸ್ ಅಥವಾ ನಿಯರೆಸ್ಟ್ 3 ವ್ಯಾಲ್ಯೂಗಳನ್ನ ತಗೊಂಡು ಇದನ್ನ ನಾನು ಪ್ರಿಡಿಕ್ಟ್ ಮಾಡಬೇಕು, ಸರಿನಾ? ಗೊತ್ತಾಯ್ತಾ? ಇವಾಗ ಏನು ನಿಯರೆಸ್ಟ್ 3 ವ್ಯಾಲ್ಯೂಸ್ ಅಥವಾ ಎಲಿಮೆಂಟ್ ಗಳನ್ನ ತಗೊಂಡು ನಾನು ಇದನ್ನ ಪ್ರಿಡಿಕ್ಟ್ ಮಾಡಬೇಕು, ಫೇಲ್ ಆಗುತ್ತೋ ಪಾಸ್ ಆಗುತ್ತೋ ಅಂತ. ಸೊ ಅದನ್ನೇ ಈ ಪ್ರಾಬ್ಲಮ್ ಅಲ್ಲಿ ನಾವು ಮಾಡಕ್ ಹೊರಟಿರೋದು. ಸೊ ಸ್ಟೆಪ್ ಬೈ ಸ್ಟೆಪ್ ಸಾಲ್ವ್ ಮಾಡ್ಬೇಕಾದ್ರೆ ಈಸಿಯಾಗಿ ಅರ್ಥ ಆಗ್ತಾ ಹೋಗುತ್ತೆ. ನೋಡ್ತಾ ಹೋಗೋಣ ಒಂದೊಂದಾಗೆ. ಸೊ ಈಗ ಫಸ್ಟ್ ಕೆಲಸ ಏನು ಅಂತಂದ್ರೆ ಯೂಕ್ಲಿಡಿಯನ್ ಡಿಸ್ಟೆನ್ಸ್ ಅನ್ನ ಕಂಡುಹಿಡಿಬೇಕು. ಏನ್ ಟೇಬಲ್ ಅನ್ನ ಕೊಟ್ಟಿರ್ತಾರೆ ಅದೇ ರೀತಿ ಎಕ್ಸಾಕ್ಟ್ ಕಾಪಿ ಮಾಡ್ಕೊಡ್ರಿ. ಅದ್ರ ಜೊತೆಗೆ ಒಂದು ಎಕ್ಸ್ಟ್ರಾ ಕಾಲಮ್, ಯಾವುದು ಯೂಕ್ಲಿಡಿಯನ್ ಡಿಸ್ಟೆನ್ಸ್, ಸರಿನಾ? ಸೊ ಇವಾಗ ಯೂಕ್ಲಿಡಿಯನ್ ಡಿಸ್ಟೆನ್ಸ್ ಅನ್ನ ಪ್ರತಿ ಒಂದು ಇನ್ಸ್ಟೆನ್ಸ್ಗೂ ಕೂಡ ನಾವು ಕಂಡುಹಿಡಿಬೇಕು. ಯಾವ ರೀತಿ ಕಂಡುಹಿಡಿಯೋದು? ರೂಟ್ ಆಫ್, ಸೊ x1, x2, x3 ಅಂತ ತಗೊಂಡಿದ್ದೀನಿ. ಮೂರು ಅಟ್ರಿಬ್ಯೂಟ್ಗಳು ಯಾವ್ಯಾವು? CGPA, ಅಸೆಸ್ಮೆಂಟ್ ಮತ್ತೆ ಪ್ರಾಜೆಕ್ಟ್ ಸಬ್ಮಿಟೆಡ್. ಮೂರು ಅಟ್ರಿಬ್ಯೂಟ್ಗಳಲ್ವಾ? ಸೊ ಮೂರನ್ನು ಕೂಡ x1, x2, x3 ಅಂತ ತಗೊಂಡಿದ್ದೀನಿ. ಇಲ್ಲಿ ಹೊಸದಾಗಿ ಕೊಟ್ಟಿರುವಂತಹ ಅಟ್ರಿಬ್ಯೂಟ್ ವ್ಯಾಲ್ಯೂಸ್ ಅನ್ನ A, B, C ಅಂತ ತರ್ತೀನಿ, ಸರಿನಾ? ಈಗ x1 ಮೈನಸ್ a ಹೋಲ್ ಸ್ಕ್ವೇರ್ ಪ್ಲಸ್ x2 ಮೈನಸ್ b ಹೋಲ್ ಸ್ಕ್ವೇರ್ ಪ್ಲಸ್ x3 ಮೈನಸ್ c ಹೋಲ್ ಸ್ಕ್ವೇರ್. ಇದೇ ರೀತಿ ಪ್ರತಿ ಒಂದು ಇನ್ಸ್ಟೆನ್ಸ್ಗೂ ಕೂಡ ನಾವು ಚೇಂಜಸ್ ಮಾಡ್ತಾ ಹೋಗ್ಬೇಕು. ಇಲ್ಲಿ ಕೇವಲ x1, x2, x3 ವ್ಯಾಲ್ಯೂಸ್ ಮಾತ್ರ ಚೇಂಜ್ ಆಗೋದು, a, b, c ವ್ಯಾಲ್ಯೂಗಳು ಅದೇ ಉಳ್ಕೊಂತವೆ. ನೋಡಿ ಇವಾಗ 9.2 ಮೈನಸ್ 7.6 ಹೋಲ್ ಸ್ಕ್ವೇರ್ ಪ್ಲಸ್ ಯಾಕೆ x1 ಮೈನಸ್ a ಹೋಲ್ ಸ್ಕ್ವೇರ್ ಪ್ಲಸ್ x2 ಮೈನಸ್ b ಹೋಲ್ ಸ್ಕ್ವೇರ್. x2 ವ್ಯಾಲ್ಯೂ ಏನಿದೆ 85 ಮೈನಸ್ b ವ್ಯಾಲ್ಯೂ ಏನಿದೆ 60 ಮೈನಸ್ 60 ಹೋಲ್ ಸ್ಕ್ವೇರ್ ಪ್ಲಸ್ x3 ಮೈನಸ್ c ಹೋಲ್ ಸ್ಕ್ವೇರ್. x3 ವ್ಯಾಲ್ಯೂ ಇಸ್ 8 ಮತ್ತೆ c ವ್ಯಾಲ್ಯೂ ಇಸ್ 8 ಹೋಲ್ ಸ್ಕ್ವೇರ್. ಸೊ ಈ ರೀತಿ ವ್ಯಾಲ್ಯೂ ಅನ್ನ ಫೈಂಡ್ ಔಟ್ ಮಾಡ್ತಾ ಹೋಗ್ಬೇಕು. ಇನ್ನೊಂದಕ್ಕೆ ಬರುತ್ತೆ ತೋರಿಸ್ತೀನಿ ನೋಡಿ. ರೂಟ್ ಆಫ್, ಈಗ ಎರಡನೇದಕ್ಕೆ x1 ವ್ಯಾಲ್ಯೂ ಏನು 8, ಸೊ 8 ಮೈನಸ್ a ವ್ಯಾಲ್ಯೂ ಏನಿದೆ 7.6 ಹೋಲ್ ಸ್ಕ್ವೇರ್ ಪ್ಲಸ್ ನೆಕ್ಸ್ಟ್ x2 ವ್ಯಾಲ್ಯೂ ಏನಿದೆ 80 ಮೈನಸ್ b ವ್ಯಾಲ್ಯೂ ಏನಿದೆ 60 ಹೋಲ್ ಸ್ಕ್ವೇರ್ ಪ್ಲಸ್ x3 ವ್ಯಾಲ್ಯೂ ಏನಿದೆ 7 ಮೈನಸ್ c ವ್ಯಾಲ್ಯೂ ಏನಿದೆ 8 ಹೋಲ್ ಸ್ಕ್ವೇರ್. ಸೊ ನೋಡಿದ್ರೆ ಇಲ್ಲಿ ಕೇವಲ x1, x2, x3 ಮಾತ್ರ ಚೇಂಜ್ ಆಗ್ತಾ ಇರೋದು. a ವ್ಯಾಲ್ಯೂ, b ವ್ಯಾಲ್ಯೂ, c ವ್ಯಾಲ್ಯೂ ಅದೇ ರೀತಿ ಉಳ್ಕೊಂತಿದೆ ಅಲ್ವಾ? ಪ್ರತಿಯೊಂದು ಸ್ಟೆಪ್ ಅಲ್ಲೂ ಇದನ್ನೇ ಮಾಡಬೇಕು. ನೆಕ್ಸ್ಟ್ ರೂಟ್ ಆಫ್ x1 ವ್ಯಾಲ್ಯೂ ಏನಿದೆ 8.5, ಸೊ 8.5 ಮೈನಸ್ 7.6 ಹೋಲ್ ಸ್ಕ್ವೇರ್ ಪ್ಲಸ್ x2 ವ್ಯಾಲ್ಯೂ ಇಸ್ 81, ಸೊ 81 ಮೈನಸ್ 60 ಹೋಲ್ ಸ್ಕ್ವೇರ್ ಪ್ಲಸ್ x3 ವ್ಯಾಲ್ಯೂ ಏನಿದೆ 8, ಸೊ 8 ಮೈನಸ್ 8 ಹೋಲ್ ಸ್ಕ್ವೇರ್. ಸೊ ಇದೇ ರೀತಿ ನಾವು ಪ್ರತಿ ಒಂದು ಸ್ಟೆಪ್ ಅನ್ನು ಕೂಡ ಬರಿಬೇಕಾಗುತ್ತೆ. ವಿಡಿಯೋ ಲೆಂತಿ ಆಗುತ್ತೆ, ಸೊ ಅದಕ್ಕೋಸ್ಕರ ನಾನು ಇಲ್ಲೇ ಸ್ಟಾಪ್ ಮಾಡ್ತಾ ಇದ್ದೀನಿ. ಸೊ ಇದ್ರದ್ದು ಸಿಂಪ್ಲಿಫೈ ಮಾಡಿ ನೀವು ವ್ಯಾಲ್ಯೂಗಳನ್ನ ಬರಿಬೇಕು ಪ್ರತಿ ಒಂದು ಇನ್ಸ್ಟೆನ್ಸ್ಗೂ ಕೂಡ. ಸೊ ಈಗ ನಾನು ಪ್ರತಿಯೊಂದ್ರದ್ದು ಕೂಡ ಯೂಕ್ಲಿಡಿಯನ್ ಡಿಸ್ಟೆನ್ಸ್ ಅನ್ನ ಬರೆದಿದ್ದೀನಿ. ಸೊ ರೂಟ್ ಆಫ್ ಯಾವ ರೀತಿ ಬರಿಬೇಕು ಅಂತ ಹೇಳಿದ್ದೀನಿ. ಸೊ ಇದನ್ನು ಸಿಂಪ್ಲಿಫೈ ಮಾಡಿದ್ರೆ ಇಷ್ಟು ವ್ಯಾಲ್ಯೂಸ್ಗಳು ಬರ್ತವೆ. ಈಗ ಅವ್ರು ಹೇಳಿರೋದೇನು, k ವ್ಯಾಲ್ಯೂ ಇಸ್ ಈಕ್ವಲ್ ಟು 3 ಅಂತ ಅಂದ್ರೆ ತುಂಬಾ ಹತ್ತಿರ ಇರುವಂತ k ನಿಯರೆಸ್ಟ್ ನೈಬರ್ ಅಲ್ವಾ? ಸೊ ಹತ್ತಿರ ಇರುವಂತ ನೈಬರ್ ಅನ್ನ ನಾನು ಹುಡುಕ್ಬೇಕು. ಹತ್ರ ಇದ್ದಾರೆ ಅಂತಂದ್ರೆ ಡಿಸ್ಟೆನ್ಸ್ ಕಡಿಮೆ ಇರುತ್ತಲ್ವಾ? ಸೊ ಯೂಕ್ಲಿಡಿಯನ್ ಡಿಸ್ಟೆನ್ಸ್ ಕಡಿಮೆ ಇರುತ್ತಲ್ವಾ ಅವರಿಗೆ? ಸೊ ಇಷ್ಟರಲ್ಲಿ ಯೂಕ್ಲಿಡಿಯನ್ ಡಿಸ್ಟೆನ್ಸ್ ಯಾರಿಗೆ ಕಡಿಮೆ ಇದೆ ಅದ್ರ ಪ್ರಕಾರ ನೋಡ್ತಾ ಹೋದ್ರೆ ಫಸ್ಟ್ 10.826, ನೆಕ್ಸ್ಟ್ 12.05653, ನೆಕ್ಸ್ಟ್
15.38051. ಸೊ ಈ ಮೂರೇ ಅಲ್ವಾ ಸ್ಮಾಲೆಸ್ಟ್ ವ್ಯಾಲ್ಯೂಸ್ ಇರೋದು, ಅಂದ್ರೆ ಸ್ಮಾಲೆಸ್ಟ್ ಡಿಸ್ಟೆನ್ಸಸ್. ಸೊ ನನಗೆ ಬೇಕಾಗಿದ್ದದ್ದು ಕೇವಲ 3 ಮಾತ್ರ. ಸೊ ಆ 3 ನೈಬರ್ಸ್ ಅನ್ನ ನಾನು ಹುಡುಕಿದ್ದೀನಿ ಇವಾಗ, ಸರಿನಾ? ಸೊ ಯೂಕ್ಲಿಡಿಯನ್ ಡಿಸ್ಟೆನ್ಸ್ ಏನಕ್ಕೆ ಯೂಸ್ ಆಗುತ್ತೆ, ಆ 3 ನೈಬರ್ಗಳು ಯಾರು ಅಂತ ಹುಡ್ಕೋದಕ್ಕೋಸ್ಕರ ನಮಗೆ ಈ ಒಂದು ಯೂಕ್ಲಿಡಿಯನ್ ಡಿಸ್ಟೆನ್ಸ್ ಹೆಲ್ಪ್ ಮಾಡುತ್ತೆ. ಸೊ ಇವಾಗ ಯಾರ್ಯಾರು 4, 5 ಮತ್ತೆ 6. ಸೊ ಇವಾಗ ಸ್ಟೆಪ್ ನಂಬರ್ 2 ಅಲ್ಲಿ ನಾವು ಯಾರನ್ನ ಸೆಲೆಕ್ಟ್ ಮಾಡಿರ್ತೀವಲ್ವಾ ನೈಬರ್ಸ್ ಆಗಿ 4, 5, 6. ಸೊ ಅದನ್ನ ಈ ರೀತಿ ಬರಿಬೇಕು. ಸೀರಿಯಲ್ ನಂಬರ್ ಯಾರು 4, 5, 6. ನೆಕ್ಸ್ಟ್ ಯೂಕ್ಲಿಡಿಯನ್ ಡಿಸ್ಟೆನ್ಸ್, ಅವುಗಳ ರಿಸಲ್ಟ್ ಏನಿದೆ ಅಂತ ಬರಿಬೇಕು. ನೆಕ್ಸ್ಟ್ ಸ್ಟೆಪ್ ನಂಬರ್ 3 ಹೋಗೋಣ. ಸೊ ಸ್ಟೆಪ್ ನಂಬರ್ 2 ಇದು. ಸ್ಟೆಪ್ ನಂಬರ್ 1 ಅಲ್ಲಿ ಯಾವ ರೀತಿ ಸಾಲ್ವ್ ಮಾಡಬೇಕು ಅಂತ ಹೇಳಿದೀನಿ. ಸೊ ಸ್ಟೆಪ್ ನಂಬರ್ 3 ಅಲ್ಲಿ ಏನ್ ಮಾಡಬೇಕು ಅಂದ್ರೆ ಈ ಟೇಬಲ್ ಏನಿದೆ ಆಸ್ ಇಟ್ ಈಸ್ ಕಾಪಿ ಮಾಡ್ಕೊಳ್ರಿ. ಸೀರಿಯಲ್ ನಂಬರ್, ಯೂಕ್ಲಿಡಿಯನ್ ಡಿಸ್ಟೆನ್ಸ್, ನೆಕ್ಸ್ಟ್ ರಿಸಲ್ಟ್ ಆಮೇಲೆ ಬರ್ಕೊಳ್ಳೋಣ. 4, 5, 6. ನೆಕ್ಸ್ಟ್ 15.38051, 10.822636, ನೆಕ್ಸ್ಟ್ 12.05653. ಸೊ ಈಗ ರಿಸಲ್ಟ್ ಅನ್ನ ಈ ಕಡೆ ಬರ್ದಿರ್ತೀನಿ. ಇಲ್ಲಿ ಇನ್ನೊಂದು ಕಾಲಮ್ ಬರಬೇಕು. ರಿಸಲ್ಟ್ ಏನು, ಫೇಲ್, ಫೇಲ್ ಮತ್ತೆ ಪಾಸ್. ಸೊ ಈಗ ಇಲ್ಲಿ ಏನ್ ಕಂಡುಹಿಡಿಬೇಕು ಅಂತಂದ್ರೆ ಒಂದು ಎಕ್ಸ್ಟ್ರಾ ಕಾಲಮ್ ಸ್ಟೆಪ್ ನಂಬರ್ 3 ಅಲ್ಲಿ ನಾವು ಇನ್ವರ್ಸ್ ಆಫ್ ದಿ ಡಿಸ್ಟೆನ್ಸ್ ಅನ್ನ ಕಂಡುಹಿಡಿಬೇಕು. ಇನ್ವರ್ಸ್ ಆಫ್ ದಿ ಡಿಸ್ಟೆನ್ಸ್. ಸೊ ಇನ್ವರ್ಸ್ ಡಿಸ್ಟೆನ್ಸ್ ಯಾವ ರೀತಿ, 1 ಡಿವೈಡೆಡ್ ಬೈ 15.38051, 1 ಡಿವೈಡೆಡ್ ಬೈ 10.82636, 1 ಡಿವೈಡೆಡ್ ಬೈ 12.05653. ಈ ರೀತಿ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ವ್ಯಾಲ್ಯೂಸ್ ಏನಾಗುತ್ತೆ, 1 ಡಿವೈಡೆಡ್ ಬೈ 15.38051. ಸೊ ವ್ಯಾಲ್ಯೂ ಎಷ್ಟಾಗುತ್ತೆ, 0.06501. ಸರಿನಾ? ನೆಕ್ಸ್ಟ್ ಇದಕ್ಕೆ ಕಂಡುಹಿಡಿಯೋಣ. 1 ಡಿವೈಡೆಡ್ ಬೈ 10.82636. ಸೊ ವ್ಯಾಲ್ಯೂ ಎಷ್ಟಾಗುತ್ತೆ, 0.09237. ನೆಕ್ಸ್ಟ್ ಇನ್ನೂ ಕೂಡ ಕಂಟಿನ್ಯೂ ಇದೆ, ಸಾಕಷ್ಟು. ನೆಕ್ಸ್ಟ್ 1 ಡಿವೈಡೆಡ್ ಬೈ 12.05653. ಸೊ ವ್ಯಾಲ್ಯೂ ಎಷ್ಟಾಗುತ್ತೆ, 0.08294. ಸರಿನಾ? ಸೊ ಇವಾಗ ನಾವೇನು ಕ್ಯಾಲ್ಕುಲೇಟ್ ಮಾಡ್ಕೊಂಡ್ವಿ, ಇನ್ವರ್ಸ್ ಡಿಸ್ಟೆನ್ಸ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ಕೊಂಡಿದ್ವಿ. ಈಗ ಇದೇ ಸ್ಟೆಪ್ ಅಲ್ಲಿ ನಾವು ಇನ್ವರ್ಸ್ ಡಿಸ್ಟೆನ್ಸ್ ಅನ್ನ ಆಡ್ ಮಾಡಬೇಕು. ಇನ್ವರ್ಸ್ ಡಿಸ್ಟೆನ್ಸ್, ಸಮೇಷನ್ ಆಫ್ ಇನ್ವರ್ಸ್ ಡಿಸ್ಟೆನ್ಸ್ ಅಂತ ಅಂದ್ರೆ ಅಷ್ಟನ್ನು ಕೂಡ ಆಡ್ ಮಾಡಿ. ಸೊ ಆಡ್ ಮಾಡಿದ್ರೆ ವ್ಯಾಲ್ಯೂ ಎಷ್ಟಾಗುತ್ತೆ, 0.06501 ಪ್ಲಸ್ 0.0923667 ಪ್ಲಸ್ 0.08294. ಸೊ ವ್ಯಾಲ್ಯೂ ಎಷ್ಟಾಯಿತು, 0.24037. ಸೊ ನೆಕ್ಸ್ಟ್ ಸ್ಟೆಪ್ ನಂಬರ್ 4 ಅನ್ನು ಕೂಡ ನಾನು ಇಲ್ಲೇ ತೋರಿಸ್ತೀನಿ. ಸಿಂಪಲ್, ಇನ್ನೊಂದು ಕಾಲಮ್ ಎಕ್ಸ್ಟ್ರಾ ಆಡ್ ಮಾಡ್ತೀವಿ ಸ್ಟೆಪ್ ನಂಬರ್ 4 ಅಲ್ಲಿ. ಸ್ಟೆಪ್ ನಂಬರ್ 4 ಏನು, ವೆಯ್ಟೆಡ್ ಕ್ಯಾಲ್ಕುಲೇಷನ್ ಅಂತ. ಸೊ ವೆಯ್ಟ್ ಅನ್ನ ಕಂಡುಹಿಡಿಯಬೇಕು. ವೆಯ್ಟ್ ವಿಲ್ ಬಿ ಈಕ್ವಲ್ ಟು ಇನ್ವರ್ಸ್ ಡಿಸ್ಟೆನ್ಸ್ ಡಿವೈಡೆಡ್ ಬೈ ಸಮ್. ಸರಿನಾ? ಸೊ ಸ್ಟೆಪ್ ನಂಬರ್ 4 ಅನ್ನ ನಾನು ತೋರಿಸ್ತಾ ಇರೋದು. ಏನ್ ಸ್ಟೆಪ್ ನಂಬರ್ 3 ಅಲ್ಲಿ ಬಂದಿದೆ ಅದನ್ನೇ ಬರ್ಕೋಬೇಕು. ಅದರ ಜೊತೆ ಒಂದು ಕಾಲಮ್ ಎಕ್ಸ್ಟ್ರಾ ವೆಯ್ಟ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ತಾ ಹೋಗ್ತೀವಿ. ಇನ್ವರ್ಸ್ ಡಿಸ್ಟೆನ್ಸ್ ಡಿವೈಡೆಡ್ ಬೈ ಸಮ್. ಸೊ ಇನ್ವರ್ಸ್ ಡಿಸ್ಟೆನ್ಸ್ ವ್ಯಾಲ್ಯೂ ಗೊತ್ತಿದೆ 4ದು, ಏನದು 0.06501 ಡಿವೈಡೆಡ್ ಬೈ ಸಮ್ ವ್ಯಾಲ್ಯೂ ಇಲ್ಲೇ ಇದೆ 0.24037. ಸೊ ವ್ಯಾಲ್ಯೂ ಎಷ್ಟಾಗುತ್ತೆ, 0.27051. ನೆಕ್ಸ್ಟ್ 0.0923667 ಡಿವೈಡೆಡ್ ಬೈ 0.240317. ಸೊ ವ್ಯಾಲ್ಯೂ ಎಷ್ಟಾಗುತ್ತೆ, 0.38435. ನೆಕ್ಸ್ಟ್ 0.08294 ಡಿವೈಡೆಡ್ ಬೈ 0.2400317. ಸೊ ವ್ಯಾಲ್ಯೂ ಎಷ್ಟಾಯಿತು, 0.34512. ಸೊ ಈಗ ಲಾಸ್ಟ್ ಅಲ್ಲಿ ಅಂತಂದ್ರೆ ಸ್ಟೆಪ್ ನಂಬರ್ 4 ಅಲ್ಲೇ ನಾವೇನ್ ಮಾಡ್ತೀವಿ ಅಂತಂದ್ರೆ ಸಮ್ ಆಫ್ ಸೇಮ್ ರಿಸಲ್ಟ್ ಆರ್ ಕ್ಲಾಸ್ ಅಂತ ಕೂಡ ಕರಿಬಹುದು. ಸೊ ಔಟ್ಪುಟ್ಗಳು ಸೇಮ್ ಔಟ್ಪುಟ್ಗಳಿದಾವಲ್ಲ, ಫೇಲ್. ಸೊ ಇವೆರಡನ್ನು ಕೂಡ ಆಡ್ ಮಾಡಬೇಕು. ಪಾಸ್ ಇರೋದ್ರಿಂದ ಅದು ಒಂದು ಸಪರೇಟ್ ಆಗುತ್ತೆ. ಅಂತಂದ್ರೇನು, ಸೇಮ್ ಕ್ಲಾಸ್ ಅಥವಾ ಸೇಮ್ ರಿಸಲ್ಟ್ ಏನಿದೆ ಅಲ್ವಾ, ಸೊ ಅವುಗಳನ್ನ ನಾನು ಆಡ್ ಮಾಡಬೇಕು.
ಈಗ ಫೇಲ್ ಅಂತ ಬಂದ್ರೆ, ಫೇಲ್ ಅನ್ನುವಂತ ಕ್ಲಾಸ್ ಅಥವಾ ರಿಸಲ್ಟ್ ಅನ್ನ ನಾನು ನೋಡಿದ್ರೆ 2 ಫೇಲ್ಗಳಿದ್ದಾವೆ. ಸೊ ಆ 2 ಫೇಲ್ಗಳ ವೇಟ್ ವ್ಯಾಲ್ಯೂ ಏನಿದೆ 0.27051 ಪ್ಲಸ್ 0.38435. ಸೊ ಇವೆರಡನ್ನು ಕೂಡ ಆಡ್ ಮಾಡಬೇಕು. ನೆಕ್ಸ್ಟ್ ಪಾಸ್ ಅನ್ನುವಂತ ಕ್ಲಾಸ್ ಅಥವಾ ರಿಸಲ್ಟ್ಗೆ ಬಂದ್ರೆ ಕೇವಲ ಒಂದೇ ಒಂದು ಪಾಸ್ ಇದೆ. ಸೊ ಆಡ್ ಮಾಡೋದು ಇನ್ನೇನು, ಅದೇ ಒಂದೇ ಒಂದು ಉಳ್ಕೊಂಡು 0.34512. ಸೊ ಇವೆರಡನ್ನ ಆಡ್ ಮಾಡಿ ವ್ಯಾಲ್ಯೂ ಏನಾಗುತ್ತೆ 0.27051 ಪ್ಲಸ್ 0.38435. ಸೊ ವ್ಯಾಲ್ಯೂ ಎಷ್ಟು ಬಂತು 0.65486. ಸೊ ಇವಾಗ ನೋಡಿ ಫೇಲ್ ವ್ಯಾಲ್ಯೂ ದೊಡ್ಡದಿದೆಯಾ ಪಾಸ್ ವ್ಯಾಲ್ಯೂ ದೊಡ್ಡದಿದೆಯಾ ನೋಡಿ. 0.6 is greater than 0.3 ಅಲ್ವಾ. ಸೊ ಎಸ್. ಸೊ ಫೇಲ್ ವ್ಯಾಲ್ಯೂ ಜಾಸ್ತಿ ಇರೋದ್ರಿಂದ ನಾನೇನಂತ ಕನ್ಕ್ಲೂಡ್ ಮಾಡ್ಬೋದು, ಕೊಟ್ಟಿರುವಂತಹ ಟೆಸ್ಟ್ ಡೇಟಾ ಸೆಟ್ ಏನ್ ಕೊಟ್ಟಿದ್ದಾರೆ ಅದು ಫೇಲ್ ಅಂತ ನಾನು ಡಿಸೈಡ್ ಮಾಡ್ತಾ ಹೋಗ್ಬೋದು. ಸೊ ನಾನು ಸ್ಟಾರ್ಟಿಂಗ್ ಅಲ್ಲಿ ಹೇಳಿದ್ದೆ ಒಂದು ಎಕ್ಸ್ಟ್ರಾ ಎಲಿಮೆಂಟ್ ಅನ್ನ ಆಡ್ ಮಾಡ್ತಾ ಇದ್ದೀನಿ ಅಂತ ಅಂದಾಗ ಆ ಅಟ್ರಿಬ್ಯೂಟ್ಸ್ ಅನ್ನ ಕೊಟ್ಟಿರ್ತಾರೆ, ನಾವು ಲಾಸ್ಟ್ ಕಾಲಮ್ ಅಂತಂದ್ರೆ ರಿಸಲ್ಟ್ ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಅದು ಪಾಸ್ ಆಗಿದೆಯೋ ಅಥವಾ ಫೇಲ್ ಆಗಿದೆಯೋ ಯೂಸಿಂಗ್ ದ ಸರೌಂಡಿಂಗ್ ಅಂತಂದ್ರೆ ನಿಯರೆಸ್ಟ್ ನೈಬರ್ಸ್ ಅನ್ನ ಯೂಸ್ ಮಾಡಿಕೊಂಡು. ಕೆ ವ್ಯಾಲ್ಯೂ 3 ಇತ್ತು, ಸೊ ಅದಕ್ಕೋಸ್ಕರ ನಿಯರೆಸ್ಟ್ 3 ನೈಬರ್ಸ್ ಅನ್ನ ಯೂಸ್ ಮಾಡಿಕೊಂಡು ನಾವೇನ್ ಮಾಡಿದ್ವಿ, ಅವ್ರು ಪಾಸೋ ಫೇಲು ಅಂತ ನಾವು ಡಿಸ್ಕಸ್ ಮಾಡಿದ್ವಿ. ನಾನು ಹೇಳಿದ್ದೆ ಸಂಘದಂತೆ ಸವಸ, ಸೊ ಆ ರೀತಿ ಬರುತ್ತೆ ಅಂತ ನಾನು ಹೇಳಿದ್ದೆ, ಅದೇ ರೀತಿಯಾಗಿರೋದು. ಸೊ ಫೇಲ್ ಜಾಸ್ತಿ ಇರೋದ್ರಿಂದ ಇದನ್ನು ಕೂಡ ನಾವು ಫೇಲ್ ಅಂತ ಡಿಕ್ಲೇರ್ ಮಾಡಬೇಕು. ಸೊ ದೇರ್ ಫಾರ್ ಕ್ಲಾಸ್ ಆರ್ ರಿಸಲ್ಟ್ ಈಸ್ ಪ್ರಿಡಿಕ್ಟೆಡ್ ಆಸ್ ಫೇಲ್. ಸರಿನಾ. ಸೊ ಕ್ಲಾಸ್ ಅನ್ನ ಏನಂತ ಮಾಡಿದ್ವಿ, ಫೇಲ್ ಅಂತ ಪ್ರಿಡಿಕ್ಟ್ ಮಾಡಿದ್ವಿ. ಯಾಕೆ, ಸಮ್ ಆಫ್ ಸೇಮ್ ಕ್ಲಾಸ್ ಅಥವಾ ರಿಸಲ್ಟ್ ಏನ್ ಬಂದಿತ್ತು ನನಗೆ, ಜಾಸ್ತಿ ಫೇಲಿಗೆ ಬಂದಿತ್ತು, ಕಡಿಮೆ ಪಾಸಿಗೆ ಬಂದಿತ್ತು. ಸೊ ಈ ರೀತಿ ನೀವು ಸ್ಟೆಪ್ ಬೈ ಸ್ಟೆಪ್ ಸಾಲ್ವ್ ಮಾಡಬೇಕು, ಅವಾಗ ಫುಲ್ ಆನ್ ಫುಲ್ ಮಾರ್ಕ್ಸ್ ಸಿಗುತ್ತೆ. ಏನಾದ್ರೂ ಡೌಟ್ ಇತ್ತು ಅಂತಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ನಾನು ಕ್ಲಾರಿಫೈ ಮಾಡ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಥ್ಯಾಂಕ್ ಯು.